ಹಗಲಿರುಳು ಭಗವಂತನ ನಾಮಸ್ಮರಣೆ. ಅದಕ್ಕೆ ಅದಿ ಅಂದರೆ ಅದಾನ, ಇಲ್ಲ ಅಂದರೆ ಇಲ್ಲ. ನಂಬಿದರೆ ಕಾಯ್ತಾನೆ, ನಂಬಲಿಕ್ಕಂದ್ರೆ ನಮ್ಮ ಅಪ್ಪಗೂ ಯಾರನ್ನೂ ಕಾಯೋಕ್ಕಾಗೋದಿಲ್ಲ. ಒಂದು ಕಲ್ಲು ದೇವರ ಇಟ್ಟು ಪೂಜೆ ಮಾಡಿರಿ, ಆ ಕಲ್ಲಿನಲ್ಲಿ ನಂಬಿಕೆ ಇಡ್ರಿ, ಕಲ್ಲಿನಲ್ಲಿ ಭಕ್ತಿ ಇಡ್ರಿ. ಕಲ್ಲನ್ನು ನೀವು ನಂಬಿದ್ರಿ ಅಂದರೂ ಕೂಡ ಕಲ್ಲು ಫಲ ಕೊಡ್ತದಂತ. ಯಾಕೆ? ಅದ್ರ ಹಿನ್ನೆಲೆ ನಂಬಿಕೆ ಅನ್ನೋದು ಇರ್ತದೆ. ಇಬ್ಬರು ಅತ್ತಿ ಸೊಸಿ ಇದ್ದರು. ಅತ್ತಿ ಸೊಸಿ ಇದ್ದರು. ಅವ್ರು ಅತ್ತಿ ಸೊಸಿ ಹಂಗೆ ಇದ್ದಿದ್ದೇ ಇಲ್ಲ, ತಾಯಿ ಮಕ್ಕಳಂಗಿದ್ರು ಅವರು. ಒಬ್ಬನ ಮಗ, ಯಾರು ಹೆಣ್ಮಕ್ಳು ಇಲ್ಲ, ಮತ್ತೊಬ್ಬರು ಇಲ್ಲ. ಇಷ್ಟು ಚಲೋ ಇದ್ಲ ಹೆಣ್ಮಗಳು. ಸೊಸಿನ ಮಗಳಿಗಿಂತ ಹೆಚ್ಚು ನೋಡಿದ್ಲು. ಒಬ್ಬನೇ ಮಗ ಅಪರೂಪ ಕೊಟ್ಟಿದ್ದ. ಆಕೆಗೆ ಸೊಸಿ ಹೊಟ್ಟಿಲಿ ಇನ್ನೂ ಮಕ್ಕಳಾಗಿದ್ದಿಲ್ಲ. ಅತ್ತಿನ ಕೇಳ್ತಿದ್ಲ ಆಕಿ, ಪ್ರತಿಯೊಂದು ಕೇಳೇ ಕೆಲಸ ಮಾಡ್ತಿದ್ಲು. ಅತ್ತಿ ಇಷ್ಟು ಬ್ಯಾಳೆ ಹಾಕ್ಲೆ, ಅತ್ತಿ ಇಷ್ಟು ಉಪ್ಪು ಹಾಕ್ಲೆ, ಇಷ್ಟು ಅಕ್ಕಿ ಹಾಕ್ಲೆ, ಪ್ರತಿಯೊಂದು ಕೇಳೇ ಮಾಡ್ತಿದ್ಲು. ಒಂದಿನ ಮತ್ತು ಆಯುಷ್ಯ ಮುಗೀತು ಅಂದ್ರೆ ಹೋಗೋದೇ ಅಲ್ಲ. ಒಂದಿನ ಆ ಅತ್ತಿದು ಆಯುಷ್ಯ ಮುಗಿದಿತ್ತು. ಶಿವಾಯನ್ಮ ಗುರುವಿನ ಪಾದ, ಶಿವನ ಪಾದ ಸೇರಿದ್ಲು. ಯಾವಾಗ ಶಿವನ ಪಾದ ಸೇರಿದ್ಲು, ಇಲ್ಲಿ ಸೊಸಿಗೆ ಬಹಳ ದುಃಖ ಆಯಿತು. ಬಹಳ ದುಃಖ ಆಯಿತು. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು. ಅತ್ತಿನ ಮರೆಯೋಕೆ ಆಗಲಿಲ್ಲ. ಯಾಕೋ ನಮ್ಮ ಅವನು ಬಹಳ ನೆನೆಸ್ಕೊಂಡು ದುಃಖ ಮಾಡ್ಕೊಳಕತ್ತಾಳ ಅಂತ ತಿಳ್ಕೊಂಡು ಕಲ್ಲಿನೊಳಗನೆ ಅವ್ರವನದು ಒಂದು ಮೂರ್ತಿ ಮಾಡಿಸ್ಕೊಂಡು ಬಂದು, ಅವ್ನು ಸಣ್ಣದೊಂದು ಇಷ್ಟೇ ಮೂರ್ತಿ ಮಾಡಿಸ್ಕೊಂಡು ಬಂದು, ತಗೋ ನಿಮ್ಮ ಅತ್ತಿ ನೋಡು ಅಂತ ಕೊಟ್ಟ. ಬಹಳ ಖುಷಿ ಪಟ್ಲಕ್ಕಿ. ಕಲ್ಲನ್ನು ನಂಬಿದರೆ ಏನು ಫಲ ಕೊಡ್ತೈತೆ ಅನ್ನೋದಕ್ಕೆ ಹೇಳಕತ್ತೀನಿ ಇವತ್ತು ನಿಮಗೆ. ಅದಕ್ಕೆ ನಂಬು ನಂಬೆಲೆ ಮನವೇ ಹಂಬಲಿಸದಿರು ಅಂದರು ಶ್ರೀಮಣೇಶ್ಗೂ. ಮೊದಲು ನಂಬಿಕೆ ಭಾಳ ಮುಖ್ಯದ. ಇಲ್ಲಿ ನಂಬಲಿಲ್ಲ ಅಂದ್ರೆ ಕೈಲಾಸದಿಂದ ಭಗವಂತ ಬಂದು ನಮ್ಮ ಮುಂದೆ ನಿಂತಾನಂದ್ರೂ ನಮಗೆ ಭಗವಂತನ ದರ್ಶನ ಆಗೋದಿಲ್ಲ. ನಂಬಿಕೆ ಬಹಳ ಮುಖ್ಯದ. ಆಕೆ ಏನು ಮಾಡಿದ್ಲು, ಆ ಅತ್ತಿನ ಮಾಡಿನೊಳಗಿಟ್ಲು. ಮಾಡ್ದಾಗಿಟ್ಲು. ಕಲ್ಲು ಮಾತಾಡ್ಸಕತ್ತಿದ್ಲು ಆಕಿ. ಕಲ್ಲು ಮಾತಾಡ್ತತೆ ಅದ ಇಲ್ಲ. ಆಕೆ ಸುಮ್ಮನೆ ಅತ್ತಿ ಇಟ್ಟು ಅಕ್ಕಿ ಹಾಕ್ಲೆ, ಇಟ್ಟು ಬ್ಯಾಳಿ ಹಾಕ್ಲೆ, ಹಿಂಗೆ ಕೇಳ್ತಾ ಕೇಳ್ತಾ ಹಾಗೆ ತನ್ನ ಪಾಡಿತ ಅಡುಗೆ ಮಾಡ್ತಿದ್ಲು. 3 ದಿನ ಹೊತ್ತು, 4 ದಿನ ಹೊತ್ತು, 1 ವಾರ ಹೊತ್ತು. ಗಂಡ ಅಂದ, ಪಕ್ಕ ಹುಚ್ಚು ಹಿಡ್ದತ್ ನನ್ನ ಹೆಂಡ್ತಿಗಂದವು. ರಾತ್ರಿ 9 ಗಂಟೆ 10 ಗಂಟೆ ಆಗಿರ್ಬೋದು. ಎಲ್ಲಿತ್ತೋ ಏನೋ ಅವನಿಗೆ ಸಿಟ್ಟು ಬಂತು. ಈಕಿನ ಬಡಿ ಬಡದ ಹೆಂಡ್ತಿನ ಬಡದ. ಹಿಂಗಾದ್ರೆ ನೀ ಧಾರವಾಡ ಹಾಸ್ಪಿಟ್ಲಿಗೆ ಹೋಗ್ತಿ, ಹುಚ್ಚಾಸ್ಪತ್ರೆಗೆ. ನೀನೂ ಬೇಡ, ನಿಮ್ಮ ಅತ್ತಿನೂ ಬೇಡ, ಹೋಗಿ ನಿನ್ನ ತವ್ರ ಮನೆಗೆ ಅಂತ ತಿಳ್ಕೊಂಡು ಆ ಅತ್ತಿನ ಬಗಲ ಕೊಟ್ಟು ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿದ ಬಡದು. ಅದು ಪಾಪ ಅಳ್ಕೊಂತ ಎಲ್ಲಿ ಹೋಗ್ಬೇಕ್ರಿ? ಒಂದು ಹೋದ್ರೆ ಗಂಡನ ಮನೆ, ಗಂಡನ ಮನೆ ತಪ್ಪಿದ್ರೆ ತವ್ರ ಮನೆ. ಒಂದು 10 ಕಿಲೋಮೀಟ್ರ್ ಇತ್ತು ಅದಷ್ಟೇ ಆಕೆ ಊರು, ಹಳ್ಳಿ. ಹಾಂಗೆ ನಡ್ಕೊತ ಹೋಗ್ಬೇಕಂತ ಅಳ್ಕೊಂತ ಮುಗ್ಧ ಹೆಣ್ಮಗಳು ಅಳ್ಕೊಂತ ಹೊಂಟಿತ್ತು. ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಆಕೆ ಹಳ್ಳಿ ಹೆಣ್ಮಗಳು. ಮಧ್ಯರಾತ್ರಿ 2 ಗಂಟೆ ಸಮಯ ಹೆದರಿಕೆ ಆಗಾಕತ್ತಿ ಆಕೆಗೆ. ಚಳಿಗಾಲ ದಿನ ಇವಾಗಿನಂಗ. ಅಲ್ಲೇ ಒಂದು ಗಿಡ ಇತ್ತು. ಮುಂದೆ ಹೋಗಾಕ ಧೈರ್ಯ ಸಾಲಿಲ್ಲ. ಆಕೆ ಅತ್ತಿ ಕಲ್ಲಿಗೆ ಹೇಳಿದ್ಲಂತ, ಅತ್ತಿ ಇಲ್ಲೇ ಕೂಡುನು, ಬೆಳಗಿನ ಜಾವ ಹೋಗೋಣ ಅಂತ ತಿಳ್ಕೊಂಡು. ಆಕೆ ಗಿಡ ಏರಕ್ಕೆ ಬರ್ತಿತ್ತು. ಆ ಅತ್ತಿನ ಬಗಲಾಗ ಹಿಡ್ಕೊಂಡು ಗಿಡ ಏರಿದ್ಲಂತ ಆಕೆನು. ಗಿಡ ಏರಿ ಮ್ಯಾಲೆ ಕುಂತಿದ್ಲು. ಅತ್ತಿನ ತೊಡಿ ಮೇಲೆ ಹಾಕ್ಕೊಂಡಿದ್ಲು. ಅದಕ್ಕೆ ಶರ್ಗ ಹೊಚ್ಚಿದ್ಲು. ನೀ ಮಲ್ಕೋ ಅತ್ತಿ, ನಾನು ಅಷ್ಟು ಜಂಪ್ ಮಾಡ್ತೇನಂತ ಅಲ್ಲೇ ಟೊಂಗಿಗೆ ತಲೆ ಹಚ್ಚಿದ್ಲು. ನಿದ್ದೆ ಹತ್ತು 2 ಗಂಟೆ ಸಮಯ ಮಧ್ಯರಾತ್ರಿ. ಒಂದು 4 ಮಂದಿ ಕಳ್ಳರು ಒಂದಿಷ್ಟು ಶ್ರೀಮಂತರ ಮನೆತನವನ್ನು ಕಳ್ತನ ಮಾಡಿಕೊಂಡು ಬೆಳ್ಳಿ ಬಂಗಾರ ರೊಕ್ಕ ಎಲ್ಲನೂ ಕೂಡ ಅಲ್ಲಿ ಹಂಚ್ಕೋತಿದ್ರು. ಅವ್ರದ್ದೊಂದು ಮೆಟ್ಟಿತ್ತದು ಗಿಡದ ಬುಡ. ಅಲ್ಲಿ ಬಂದು ಒಂದು ಹಾಸಿಗೆ ಹಾಸಿ ಅಲ್ಲಿ ಹಂಚ್ಕೊಳಕ್ಕೆ ಹತ್ತಿದ್ರು. ಬಂಗಾರ ಭಾಳ ಇತ್ತು, ಬೆಳ್ಳಿತ್ತು, ರೊಕ್ಕ ರೂಪಾಯಿ ಮುತ್ತು ರತ್ನ ಎಲ್ಲ ಇದ್ದು. ಇನ್ನೇನು ಅವ್ರ ಗುಂಪಿ ಹಿಂಗೆ ಸುರಿದಿದ್ರು. ಈಗೀಗ ಒಂದೀಟು ಹಿಂಗೆ ಜೋಲಿ ಬರ್ತದಲ್ಲ ಜಂಪ, ಹಾಂಗೆ ಒಂದಿಟ್ಟು ಜಂಪ್ ಬಂದಿತ್ತಲ್ಲ. ತೊಡಿ ಮ್ಯಾಗಿನ ಅತ್ತಿ ಬಂಗಾರದ ಗುಂಪ್ಯಾಗ ಬಿದ್ದು ಬಿಟ್ಟಿದ್ಲು ತೆಳಗೆ. ಯಾವಾಗ ಬಿದ್ಲು, ಅವರು 4 ಮಂದಿ ಕಳ್ಳರು ಹೆದರಿದ್ರಂತ. ಇಲ್ಲಿ ಏನೋ ದೆವ್ವ ಅದೋ ಪಿಸಾಚೋದು ಗೊತ್ತಿಲ್ಲ.
ಬ್ಯಾಡ ನಡಿಯಂತ ಬಿಟ್ಟು ಹೋದ್ರಂತವ್ರು. ಬಿಟ್ಟು ಹೋದರೂ ಮುಂಜಾನೆ 6 ಗಂಟೆಗೆ ಚುಮು ಚುಮು ಹಕ್ಕಿಗಳ ಚಿಲಿಪಿಲಿ ಗಾಯನ ಕೇಳಿ ಬಂತು. ಚುಮು ಚುಮು ಬೆಳಕಾಯಿತು, ಎಚ್ಚರಾತು. ತೊಡಿ ಮೇಲೆ ಅತ್ತಿ ನೋಡ್ತಾಳೆ, ಅತ್ತಿನೂ ಇದ್ದಿದ್ದಿಲ್ಲ. ಎಲ್ಲಿ ಹೋದೆ ಅತ್ತಿ ಅಂತ ತಿಳ್ಕೊಂಡು ಗಡಬಡಿಸಿ ಗಿಡ ಹಿಡಿದು ಕೆಳಗೆ ಬರ್ತಾಳೆ. ಅತ್ತಿ ಕೂತಾಳೆ ಬಂಗಾರದ ಗುಂಪ್ಯಾಗ. ಆವಾಗ ಅಂದ್ಲಂತ ಅತ್ತಿ, ಎಷ್ಟು ಜೀವದಿ ನನ್ನ ಮ್ಯಾಲ ಅಂತ ತಿಳ್ಕೊಂಡು ಅತ್ತಿನ ಬಗಲಾಗಿ ಇಟ್ಕೊಂಡು ಅದು ಒಟ್ಟು ಗಂಟು ಕಟ್ಕೊಂಡ್ಲಂತ. ಗಂಟು ಕಟ್ಕೊಂಡು ತವ್ರ ಮನೆಗೆ ಹೋಗ್ಬೇಕ ಬೇಡ ಇದು. ಮತ್ತು ಹೊಳ್ಳಿ ಗಂಡನ ಮನೆಗೆ ಬತ್ತು. ಹೊಳ್ಳಿ ಗಂಡನ ಮನೆಗೆ ಬಂದ್ಲು. ಗಂಡಗ ಮನೆಗೆ ಬರೋದಕ್ಕೆ ಮುಂಜಾನೆ 9 ಗಂಟೆ ಆಗಿತ್ತು. ಎದ್ದು ಕೂಡಲೇ ಇದಕ್ಕೊಂದು ಕಪ್ ಚಾನ ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ. ಮುಂಜಾನೆ ಎದ್ದು ಕೂಡಲೇ 2 ಬಿಸಿ ರೊಟ್ಟಿಯಾರ ಮಾಡಿಕೊಡ್ತಿತ್ತು. ಸುಮ್ಮನೆ ಬಡ್ದು ಹೊರಗೆ ಹಾಕಿನಲ್ಲ ಅಂತ ತಲೆ ಕೈ ಹಚ್ಕೊಂಡು ಕೂತಿದಂತ ಅವನು. ಈಟ್ ಅನ್ನೋದ್ರೊಳಗನ ರೀ ಅಂತ ಬಂದ್ಲಕ್ಕೆ ಬಾಗಿಲಿಗೆ. ಬೇಷ್ ಮಂದಿ ಬಾ ಅಂದವ. ಒಳಗೆ ಹೋದ್ಲು. ನೋಡು ನಮ್ಮ ಅತ್ತಿನ ನನ್ನ ನೀವು ಸಿಟ್ಟು ಮಾಡಿ ಹೊರಗೆ ಹಾಕಿದ್ರಿ. ನಮ್ಮ ಅತ್ತಿ ನಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಅದಾಳ, ಇಟ್ಟೆಲ್ಲ ಕೊಟ್ಟಾಳು ನೋಡು. ನಾನು ಭಾಳ ಖುಷಿ ಆತತ್ತ ಅವನಿಗೆ. ಒಂದು 6 ತಿಂಗಳದ ಮೇಲೆ ಹೊಲ ತೊಗೊಂಡ್ರು, ಮನೆ ಮೇಲೆ ಮನೆ ತೊಗೊಂಡ್ರು. ಅಕ್ಕಿ ಮೈ ಮೇಲೆ ಬಂಗಾರ ಇದು ಅಗರ್ಭ ಶ್ರೀಮಂತರಾಗಿಬಿಟ್ರು. ಮಗ್ಗಲ ಮನೆ ಮಲ್ಲೋಗ ಚಿಂತೆ ಬಿತ್ತು ನೋಡ್ರಿ. ಮಲ್ಲೋಗ ಚಿಂತೆ ಬಿತ್ತು. ಇಟ್ಟು ದೌಡ್ ಹ್ಯಾಂಗೆ ಶ್ರೀಮಂತರ ಆದ್ರಿ ನೀವು ಅಂತ ಕೇಳಿದ್ಲಾಕಿ. ಇದು ಮೊದಲ ಪ್ಯಾಲಿತ್ತ ಮುಗ್ದಿದ್ಲ ಈಕೆ. ಇದ್ದದ್ದೆಲ್ಲ ಹೇಳಿಬಿಟ್ಲು. ನಮ್ಮ ಅತ್ತೆ ಸತ್ತದ್ದು ನಿನಗೆ ಗೊತ್ತೈತಿ. ನನ್ನ ಗಂಡ ಈ ಟೈಮ್ಗೆ ಹಿಂಗೆ ಹೊಡೆದು ಹೊರಗೆ ಹಾಕಿದ, ಇಂತಲ್ಲಿ ಹೋಗಿನಿ, ಹಿಂಗೆ ಕೂತೀನಿ, ಹಿಂಗಾತು ಅಂತ ಎಲ್ಲ ಹೇಳಿದ್ಲು. ಹಿಂಗೆ ಇದ್ರ ಗುಟ್ಟು ಅಂದ್ಲಾಕಿನು. ಇದ್ರ ಅತ್ತಿನ ಗಟ್ಮುಟ್ಟಿತ್ತು. ಇನ್ನೂ 30 ವರ್ಷ ಬದುಕ್ತಿತ್ತಿದು. ಇನ್ನೂ 30 ವರ್ಷ ಬದುಕ್ತಿರ್ಲಿಕ್ಕೆ ಅತ್ತಿ. ಗಂಡಗೆ ರಾತ್ರಿ ಕಿವ್ಯಾಗ ಓದಿದ್ಲು. ನೋಡು ನಾವು ಶ್ರೀಮಂತರ ಆಗ್ಬೇಕು ಅಂದು. ಆಗ್ಬೇಕಂದ್ರೆ ಹೆಂಗೆ ಆಗ್ಬೇಕು? ಹಣೆ ಬರ್ದಾಗಿದ್ರೆ ಬರ್ತೈತೆ ಅದು. ಬಾರದು ಬಪ್ಪದು ನಿಮ್ಮ ಅಪ್ಪನಿಗೂ ತಪ್ಪದು. ಬರೋದಿದ್ರೆ ಬರ್ತದೆ, ಬರೋದಿರ್ಲಿಕ್ಕೆ ಬರೋಂಗಿಲ್ಲ. ನೀ ಮೈ ತುಂಬ ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರೆ ನೀನು ಹಣೆ ಬರೋ ಕೆಟ್ಟ ಮಣ್ಣು ಹತ್ತಬೇಕು. ಅಟ್ಟೆ ಹತ್ತದು, ಹೆಚ್ಚಿಗೆ ಹತ್ತಂದ್ರೆ ಹತ್ತಂಗಿಲ್ಲ ಅದು. ಅದಕ್ಕೆ ಅವ ಅಂದ ಹಣೆ ಬಾರ್ದಾಗ ಇರಲಿ ಅಂದ್ರೆ ಏನು ಬರ್ತದೆ? ಇಲ್ಲಿ ಬರ್ತದೆ, ಅದನ್ನ ಹೇಳ್ದಂಗೆ ನೀ ಮಾಡಿದ್ರೆ ಬರ್ತೈತೆ ಅಂದ. ಏನು ನಿಮ್ಮ ಮೌನ ಓದಿ ಹೊಳಿ ಕುಡಿಸಂದಂತ. ನಮ್ಮ ಮೌ ಇನ್ನೂ ಗಟ್ಟಿ ಮುಟ್ಟೈತೆ, 30 ವರ್ಷ ಬದುಕ್ತೈತೆ ಅದು. ಇನ್ನೂ 8 ರೊಟ್ಟಿ ತಿಂತದಿ, ಅದು ನಿನಗೇನಾಗೈತಿ ಅಂದವ. ಇಲ್ಲ ನಾವು ಶ್ರೀಮಂತರ ಆಗ್ಬೇಕಂದು. ಅದು ಹೆಂಡತಿ ಮಾತಿ ಕಿವಿ ಜೋತ್ ಬಿಡ್ತು. ಹೋಗಿ ಹೊಳಿ ಕಾಣಿಸೇ ಬಂದ ರಾತ್ರಿ ತಾಯಿನ. ಕಾಣಿಸಿ ಬಂದ. ಒಂದು 3 ತಿಂಗಳು ಕಾಯ್ಬೇಕಲ್ಲ, ಕಾದ್ಲು. ಈ ಗಂಡ ಸುಮ್ಮ ಯಥಾ ಪ್ರಕಾರ ಮಾಡ್ತಿದ್ದ, ದುಡಿತಿದ್ದ ರೈತಕಿ ಮನುಷ್ಯ. ಒಂದಿನ ಹೇಳಿದ್ಲು, ನಿಮ್ಮವನ ಅಂಥದ್ದೇನೆ ಒಂದು ಮೂರ್ತಿ ಮಾಡಿಸ್ಕೊಂಬ ಕಲ್ಲಿಂದು ಅಂದ್ಲಕ್ಕಿ. ಜೀವಂತ ಅವನು ಹೊಳೆ ಕೂಡಿಸಿ ಕಲ್ಲಿನ ಮೂರ್ತಿ ಮಾಡಿಸಂತಿಯಲ್ಲ ಯಾಕಂದವ. ಶ್ರೀಮಂತರ ಆಗ್ಬೇಕು ನಾವು. ಸರಿ ಬಿಡಂತ ಕಲ್ಲಿನ ಮೂರ್ತಿ ತೊಗೊಂಡು ಮಾಡಿಸ್ಕೊಂಡು ಬಂದ. ಆಕಿ ಹೆಂಗೆ ಮಾಡ್ನ್ಯಾಗ ಇಟ್ಟಿದ್ಲು, ಈಕಿನೂ ಮಾಡ್ನ್ಯಾಗ ಇಟ್ಲು. ಇಟ್ಟು ಅತ್ತಿ ಇಟ್ಟು ಬೇಳೆ ಹಾಕ್ಲೆ, ಇಟ್ಟು ಉಪ್ಪು ಹಾಕ್ಲೆ, ಇಟ್ಟು ಖಾರ ಹಾಕಿ ಎಲ್ಲ ಹಿಂಗೆ ಆಕೆ ಹೆಂಗೆ ಮಾಡಿದ್ಲು ಹಂಗೆ ಎಲ್ಲ ಮಾಡಿ ಇವ್ ಗಂಡು ಏನೂ ಬಡಿಲಿಲ್ಲ ಹೊಡಿಲಿಲ್ಲ. ಆಕೆ ಏನಂದು, 9 ಗಂಟೆ 10 ಗಂಟೆ ಆಯ್ತು, ನೀವು ಬಡೀರಿ ನನ್ನ ಅಂದ್ಲಕ್ಕಿ. ನೀ ಏನು ಮಾಡಿ ಎದಕ್ಕೆ ಬಡಿಬೇಕು ಅಂದ. ಇಲ್ಲ ನೀವು ಬಡಿಬೇಕು, ನಾವು ಶ್ರೀಮಂತರ ಆಗ್ಬೇಕು. ಅವನು ಕೊಂದದ್ದೊಂದು ಸಿಟ್ಟಿತ್ತ, ಈಕೆ ಮಾಡಿದ್ದೊಂದು ಸಿಟ್ಟಿತ್ತ. ಒಟ್ಟೂ ಸಿಟ್ಟು ತಂದ ಬಾಸುನ್ಕಿ ಬರಂಗೆ ಹೊಡೆದಂತಕಿನ. ಹೊಡೆದ ಮುಂದೆ ಏನು ಮಾಡಲಿ ಅಂದಂತ ಅವನು. ಹೊರಗೆ ಹಾಕ್ರಿ ನನ್ನ ಅಂದಂತ. ಹೊರಗೆ ಹಾಕಿದಂತ ಆಕೆ ನಮ್ಮ ಅತ್ತಿನ ಕೊಡ್ರಿ ಅಂದಂತ. ಈಕೆ ಅತ್ತಿನ ಕೊಟ್ಟಂತ ಆಕೆ ಎಲ್ಲಿ ಗಿಡದಾಗ ಹೋಗಿ ಕೂತಾಳೆ. ಈಕಿಗೂ ಗಿಡ ಏರಕ್ಕೆ ಬರ್ತಿತ್ತು, ಅಲ್ಲೇ ಹೋಗಿ ಕೂತ್ಲಂತ. ಅದ ಸಮಯಕ್ಕೆ ಅವ್ರು ಮಾತು ಅಲ್ಲೇ ಹಂಚ್ಕೊಳಕ್ಕೆ ಬಂದಿದ್ರು. ಅಲ್ಲೇ ಕಳ್ತನ ಮಾಡಿ ಅಲ್ಲೇ ಹಂಚ್ಕೊಳಕ್ಕೆ ಬಂದಿದ್ರು. ಈಗ ಯಾವಾಗ ಬರ್ತಾರ, ಯಾವಾಗ ಕಲ್ಲು ಬಿಡಲಿ, ಯಾವಾಗ ಬರ್ತಾರ, ಯಾವಾಗ ಕಲ್ಲು ಬಿಡಲಿ ಅಂತ ಈಗ ಕಾಯ್ಕೋತ ಕುಂತಿದ್ಲು. ಅವ್ರು ಬಂದು ಹಾಗೆ ಸುರಿದು ಹಂಚ್ಕೋಬೇಕು ಅನ್ನೋದ್ರೊಳಗೆ ಹಗರ್ಕ ಕಲ್ಲು ಬಿಟ್ಲು. ಅವ್ರಂದ್ರಂತ, ಮಣ್ಣಿನೂ ಹಿಂಗೆ ಯಾರೋ ಮಾಡ್ಯಾರ, ಇವತ್ತು ಯಾರೋ ಮಾಡಾಕತ್ಯಾರ ಅಂದ್ರೆ ಇದು ದೇವ್ವ ಪಿಸಾಚಿ ಕಾಟ ಅಲ್ಲ, ಇದು ಯಾರೋ ಮನುಷ್ಯರ ಕಾಟದ ಅಂತ ಬ್ಯಾಟ್ರಿ ಹಿಚ್ಕಿದ್ರಂತ. ಬ್ಯಾಟ್ರಿ ಹಿಚ್ಕಿದ್ರು. ಇದು ಮ್ಯಾಲೆ ಕುಂತಿತ್ತಲ್ಲ ಆಸಾಮಿ, ತೆಳಗೆ ಇಳಿಸಿ ಬಡಿ ಬಡ್ದು ಕಳ್ಸಿದ್ರಂತ. ಏನು ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ನಂಬಿಕೆ. ಒಂದು ಕಲ್ಲ ದೇವ್ರನ್ನೇ ನಂಬ್ರಿ, ನಂಬಿದ್ದ ಫಲ ಕೊಡ್ತದ. ನಂಬಲಿಲ್ಲ ಅಂದ್ರೆ ಫಲ ಕೊಡಂಗಿಲ್ಲ.